ಅವರು ಉತ್ತರ ಕನ್ನಡದ ಮಾತ್ರ ಅಲ್ಲ, ಕರ್ನಾಟಕದ ಹೆಮ್ಮೆ. ಅಲ್ಲೊಂದು ಅಗ್ರಹಾರ ತಾಳಗುಂದದವನು ನದಿ ಮೊದಲು ಪ್ರಾಚೀನ ಕಾಲದಲ್ಲಿ ಎಷ್ಟು ಪ್ರಖರವಾಗಿ ಹರಿತಾ ಇತ್ತೋ ಈಗಂತೂ ಇಲ್ಲ. ಎಲ್ಲೋ ಒನ್ ಆಫ್ ದ ಏನ್ಸಿಯಂಟ್ ಟೆಂಪಲ್ ಆಫ್ ಕರ್ನಾಟಕ. ಅವು ಶಾತವಾಹನರ ಪೀರಿಯಡ್ ಅಲ್ಲೇ ಸ್ಥಾಪನೆ ಆದದ್ದು. ಅಂತಂದ್ರೆ ಬನವಾಸಿ, ಗುನ್ನಾಪುರ. ಬನವಾಸಿ ಇದ್ದ ತಕ್ಷಣ ನಮ್ಗೆ ನೆನಪು ಬರೋದು ಕದಂಬರು. ಸೊ ಕದಂಬರ ಬಗ್ಗೆ ಬಹುಶಃ ತಮ್ಮಷ್ಟು ಎಕ್ಸ್ಟೆನ್ಸಿವ್ ಆಗಿ ರಿಸರ್ಚ್ ಮಾಡೋದು ಬಹುಶಃ ತುಂಬಾ ಕಡಿಮೆ. ಅಂಥದ್ರಲ್ಲಿ ನಿಮ್ಮ ಅನುಭವಗಳು ಕದಂಬರ ವಿಚಾರದಲ್ಲಿ ಹೇಗಿವೆ ಸರ್? ಸಾಕಷ್ಟು ಮಾಹಿತಿ ತಮ್ಮ ಹತ್ರ ಇದೆ, ಅದನ್ನ ದಯಮಾಡಿ ತಿಳಿಸ್ಕೊಡ್ಬೇಕಾಗಿ ಕೇಳ್ತೀನಿ. ಕದಂಬರ ಬಗ್ಗೆ ತುಂಬಾ ಜನ ಹಿಂದೆಲ್ಲ ಪ್ರಾತಸ್ಮರಣೀಯರು ಕೆಲಸ ಮಾಡಿದ್ದಾರೆ. ಈಗ ಮೋರಿಸ್ ಅವರಿಂದ ಹಿಡಿದು ತುಂಬಾ ಜನ ಕೆಲಸ ಮಾಡಿದ್ದಾರೆ ಕದಂಬರ ಬಗ್ಗೆ. ನಾನು ಒಂದಷ್ಟು ಕೆಲಸ ಮಾಡಿದ್ದೀನಿ. ಇತ್ತೀಚೆಗೆ ನಂದ ಒಂದು ಕೃತಿ ಬಂತು, ಬನವಾಸಿ ಕದಂಬರು, ಬನವಾಸಿ ಮತ್ತು ಕದಂಬರ ಇತಿಹಾಸ ಅಂತಾನೆ ಕದಂಬ ಪ್ರಕಾಶನದಿಂದ ಒಂದು ಕೃತಿ ಬಂತು. ಒಳ್ಳೆಯ ರೀತಿ ರೆಸ್ಪಾನ್ಸ್ ಕೂಡ ಬಂತು. ಕದಂಬರು ಉತ್ತರ ಕನ್ನಡದ ಮಾತ್ರ ಅಲ್ಲ, ಕರ್ನಾಟಕದ ಹೆಮ್ಮೆ. ಕೇವಲ ಉತ್ತರ ಕನ್ನಡ ಮಾತ್ರ ಅಲ್ಲ. ಯಾಕೆ ಕರ್ನಾಟಕದ ಹೆಮ್ಮೆ ಅಂತ ಕೇಳಿದ್ರೆ, ಕರ್ನಾಟಕದ ಪ್ರಥಮ ಸ್ವತಂತ್ರ ಸಾಮ್ರಾಜ್ಯ. ಇಡೀ ಕರ್ನಾಟಕದ ಫಸ್ಟ್ ಡೈನಾಸ್ಟಿ ಅಂತ ಅಂದ್ರೆ ಅದು ಕದಂಬ ಸಾಮ್ರಾಜ್ಯ. ಪಲ್ಲವರು ನಮ್ಮ ಸ್ವಾತಂತ್ರ್ಯವನ್ನು ಕಸ್ಕೊಂಡಿದ್ರು ತಮಿಳುನಾಡವರು. ಆ ಟೈಮ್ ಅಲ್ಲಿ ಅವರ ವಿರುದ್ಧ ಹೋರಾಟ ಮಾಡಿ ಗೆದ್ದು ಒಂದು ತನ್ನದೇ ಆದ ಒಂದು ಸ್ವಂತ ಸಾಮ್ರಾಜ್ಯವನ್ನು ಕಟ್ಟಿದವನು ಮಯೂರ ಶರ್ಮ. ಅಂತ ಒಬ್ಬ ಮಯೂರನಿಂದಾಗಿ ಈ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಆಯಿತು 4ನೇ ಶತಮಾನದಲ್ಲಿ. ಆ ಮಯೂರ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ, ಅಲ್ಲೊಂದು ಅಗ್ರಹಾರ ತಾಳಗುಂದದವನು. ಅಲ್ಲಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂತವನು ನಿಖಿಲ ಪ್ರವಚನಕ್ಕೆ ಕಲಿಯುವ ಉದ್ದೇಶಕ್ಕೋಸ್ಕರ ತಮಿಳುನಾಡಿನ ಕಂಚಿಗೆ ಹೋಗ್ತಾನೆ ಅಜ್ಜನ ಜೊತೆಗೆ. ಅಲ್ಲಿ ಅವನಿಗೆ ಒಂದು ಅಪಮಾನ ಆಗುವ ಪ್ರಸಂಗ ನಡೀತದೆ. ಅಲ್ಲಿ ಅವನು ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗವನ್ನು ಹಿಡಿದು ಬ್ರಾಹ್ಮಣ ಪರಂಪರೆಯಿಂದ ಕ್ಷತ್ರಿಯ ಪರಂಪರೆಗೆ ಬಂದು ಯಜ್ಞ ಮಾಡ್ತಾ ಇದ್ದಂಥವನು ಯುದ್ಧ ಮಾಡುವಂತ ಸ್ಥಿತಿಗೆ ಬರ್ತಾನೆ. ಬಂದು ತನ್ನದೇ ಆದಂತಹ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾನೆ. ಬನವಾಸಿಯನ್ನ ಕ್ಯಾಪಿಟಲ್ ಮಾಡ್ಕೊಳ್ತಾನೆ. ಯಾಕೆ ಬನವಾಸಿಯನ್ನೇ ಕ್ಯಾಪಿಟಲ್ ಮಾಡ್ದ ಅಂತಂದ್ರೆ, ಬನವಾಸಿ ಅದಾಗಲೇ ಗುರುತಿಸ್ಕೊಂಡಂತ ಒಂದು ಪ್ರದೇಶ ಆಗಿತ್ತು. ಶಾತವಾಹನರು ಬನವಾಸಿಯಿಂದಲೇ ಆಳ್ವಿಕೆ ಮಾಡ್ತಾ ಇದ್ರು. ಆದ್ರೆ ಸ್ವತಂತ್ರ ಸಾಮ್ರಾಜ್ಯ ಕಟ್ಟಿರ್ಲಿಲ್ಲ ಅವರು. ಬಿಕಾಸ್ ಬನವಾಸಿಯಲ್ಲಿ ಶಾತವಾಹನರ ಒಂದ್ 2-3 ಶಾಸನಗಳಿದೆ. ಒಂದು ಶಾಸನ ಅಂತೂ ಬ್ಯೂಟಿಫುಲ್ ಶಾಸನ ಇದೆ, 2 ಸಾಲಿನ ಶಾಸನ. ಶಿವಸಿರಿ ಸಾತಕರ್ಣಿಯ ಶಾಸನ. ಸಿಧಂ ರಯೋ ವಾಸೀಟಿ ಪುತಸ ಶಿವಸಿರಿ ಪುಲುಮಾವಿಸ ಮಹಾದೇವ್ಯಾಂ ಛಾಯಾ ಪತರೋ ಅಂತ ಬರ್ಕೊಂಡಿದೆ. 2 ಲೈನ್, ಓನ್ಲಿ 2 ಲೈನ್ಸ್. ಇಟ್ ಈಸ್ ಇನ್ ಪ್ರಾಕೃತಿ. ನಾನು ಹೇಳಿದ್ದು ಪ್ರಾಕೃತ ಭಾಷೆ. ಬ್ರಾಹ್ಮಿ ಲಿಪಿ ಇದೆ. ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಈ ಶಾಸನ ಇದೆ. ಮಹಾದೇವಿಯ ಛಾಯಾ ಪ್ರತಿಮೆಯನ್ನ ಮಾಡಿಸಿದ ಉಲ್ಲೇಖವನ್ನ ಅದು ಒಳಗೊಂಡಿದೆ. 2ನೇ ಶತಮಾನದ ಶಾಸನ. 1800. ಉತ್ತರ ಕನ್ನಡದ ಅತ್ಯಂತ ಪ್ರಾಚೀನ ಸ್ಕ್ರಿಪ್ಟ್ ಅಂದ್ರೆ ಅದೇ. ಅದಕ್ಕಿಂತ ಹಳೆದ್ ಸಿಕ್ಕಿಲ್ಲ ಇದು. ಎಲ್ಲರದ್ದು ಎಲ್ಲ ಸೇರಿ ಅದಕ್ಕಿಂತ ಹಳೆದ್ ಇನ್ನೂವರೆಗೂ ಸಿಕ್ಕೇ ಇಲ್ಲ ಬರಹ. ಶಾತವಾಹನರ ಶಾಸನವೇ ಉತ್ತರ ಕನ್ನಡ ಜಿಲ್ಲೆ ಇದುವರೆಗೆ ಕಂಡ ಅತ್ಯಂತ ಪ್ರಾಚೀನ ಬರಹ ರೈಟಿಂಗ್ಸ್. ಆಯ್ತಾ? ಅದಕ್ಕಿಂತ ಹಳೆದ್ ಇಲ್ಲ, ನಮ್ಗೆ ಕಂಡಿಲ್ಲ ಇದುವರೆಗೂ. ಅದೇ ಓಲ್ಡೆಸ್ಟ್. ಅದು ನಮ್ಗೆ ಈಗ ಬನವಾಸಿಯಲ್ಲಿ ಕಾಣಸಿಗತ್ತೆ. ಸೊ ಇಂಥ ಪ್ಲೇಸ್ ಅನ್ನೇ ಅವರು ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ಅದೊಂದು ವ್ಯಾಪಾರಿ ಪಟ್ಟಣ ಆಗಿತ್ತು. ಅಲ್ಲಿ ಮುತ್ತು, ರತ್ನ, ವಜ್ರ, ಹವಳಗಳೆಲ್ಲ ಮಾರಾಟ ಆಗ್ತಾ ಇದ್ದಂತ ಪ್ರದೇಶ ಬನವಾಸಿ. ಒಂದು ರಾಜಮನೆತನದವರು ಸುಮ್ನೆ ಒಂದು ಪ್ರದೇಶಕ್ಕೆ ಬರಲ್ಲ. ಅಲ್ಲಿ ಏನೋ ಒಂದು ದೊಡ್ಡ ಪ್ರಾಫಿಟ್ ಇದ್ರೆ ಮಾತ್ರ ಬರ್ತಾರೆ. ಸೊ ಶಾತವಾಹನರಲ್ಲಿ ಬರ್ಲಿಕ್ಕೆ ಕಾರಣ ಈ ಪ್ರಾಫಿಟೇ. ಅದು ಚಿನ್ನ, ರತ್ನ, ವಜ್ರ, ಬೇರೆ ಬೇರೆ ಅಮೂಲ್ಯ ಹರಳುಗಳನ್ನ ಮಾರಾಟ ಮಾಡ್ತಾ ಇದ್ದಂತ ಪ್ರದೇಶ ಆಗಿತ್ತಂತೆ ಬನವಾಸಿ. ಹೀಗಾಗಿ ಅಲ್ಲಿ ಬಂದು ಅವರು ಅಲ್ಲಿಂದ
ಮಾಡಿದ್ರು. ಅದೇ ಪ್ರದೇಶವನ್ನೇ ಕದಂಬರು ಕೂಡ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ವೈಜಯಂತಿಪುರ, ಸಂಜಯಂತಿ, ಕನಕಾವತಿ, ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಬನವಾಸಿ, ಬನವಸೆ, ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಅಂದ್ರೆ ಮೂಲ ಕಾರಣ ಅಂತಂದ್ರೆ ಅಲ್ಲಿನ ವನ, ಕಾಡು, ಬನವಾಸಿ, ವನ, ಅಲ್ಲಿನ ವಾಸ ಮಾಡುವ ಪ್ರದೇಶ ಬನವಾಸಿ ಹೆಸರು ಕೊಡ್ಲಿಕ್ಕೆ ಕಾರಣ. ಸೊ ಇಂಥ ಬನವಾಸಿಯಿಂದ ಕದಂಬರು ಆಳ್ವಿಕೆಯನ್ನ ಮಾಡ್ತಾರೆ. ಕದಂಬರ ಕೊಡುಗೆ ಕನ್ನಡಕ್ಕೆ ತುಂಬಾ ಇದೆ, ಕರ್ನಾಟಕಕ್ಕೆ ತುಂಬಾ ಇದೆ. ಯಾಕೆ ಈ ಎರಡು ವ್ಯಾಖ್ಯೆ ಯಾಕೆ ಹೇಳಿದೆ ಅಂದ್ರೆ, ಕನ್ನಡ ಭಾಷೆಯನ್ನ ಶಾಸನದಲ್ಲಿ ಬಳಸಿದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಅದಕ್ಕೂ ಮೊದಲು ಯಾರು ಕನ್ನಡ ಸುದ್ದಿ ಹೋಗೇ ಇರಲಿಲ್ಲ. ಕದಂಬರೇ ಫಸ್ಟ್ ಕನ್ನಡವನ್ನ ಟಚ್ ಮಾಡಿದವರು, ಶಾಸನದಲ್ಲಿ ಟಚ್ ಮಾಡಿದವರು ಅವರೇ ಫಸ್ಟ್, ಕದಂಬರೇ ಫಸ್ಟ್. ಹೀಗಾಗಿ ಕನ್ನಡ ಭಾಷೆಗೆ ಅವರ ಕೊಡುಗೆ ಸದಾ ಸ್ಮರಣೀಯ. ಮತ್ತೆ ಕರ್ನಾಟಕಕ್ಕೆ ಸೊ ಕನ್ನಡಿಗರು ಮತ್ತೆ ಕನ್ನಡ ಭಾಷೆ ಇವೆರಡು ಕದಂಬರಿಗೆ ಋಣಿಯಾಗಿರಬೇಕು. ಯಾಕೆ ಅಂತಂದ್ರೆ ಅವೆರಡಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟವರು ಕದಂಬರು. ಅದನ್ನು ಮರಿಲೇಬಾರದು, ಅದನ್ನ ಮರೆಯುವ ಹಾಗೆ ಇಲ್ಲ. ಹೀಗಾಗಿ ಕದಂಬರು ಆ ಬನವಾಸಿಯಿಂದ ಆಳ್ವಿಕೆ ಮಾಡಿದ್ರು. ಬನವಾಸಿಯಿಂದ ಅಲ್ಪ ದೂರದಲ್ಲಿ ನಮಗೆ ಒಂದು ಪ್ರದೇಶ ಸಿಗತ್ತೆ, ಅದು ಗುಡ್ನಾಪುರ ಅಂತ. ಗುಡ್ಡ ತಟಾಕ ಅಂತ ಅದ್ರ ಮೂಲ ಹೆಸರು. ತಟಾಕ ಅಂದ್ರೆ ಕೆರೆ. ಅಲ್ಲಿ ಒಂದು ಕೆರೆ ಇದೆ ಗುಡ್ನಾಪುರ. ಎಂತ ಬ್ಯೂಟಿಫುಲ್ ಪ್ಲೇಸ್ ಅಂತಂದ್ರೆ, ಈ ಕದಂಬರ ಒಬ್ಬ ರಾಜ ಇದ್ದ, ಅವನ ಹೆಸರು ರವಿವರ್ಮ ಅಂತ. ಶರ್ಮದಿಂದ ವರ್ಮನಾದವರು ಕದಂಬರು. ಆ ರವಿವರ್ಮ 5ನೇ ಶತಮಾನದಲ್ಲಿ ಆ ಗುಡ್ಡ ತಟಾಕವನ್ನ ಕಟ್ಟಿಸ್ತಾನೆ. ಬೇಸಿಗೆ ಅರಮನೆ ತರ. ಅಂದ್ರೆ ಬೇಸಿಗೆ ಅರಮನೆ ಹೇಳೋದ್ರಕ್ಕಿಂತ ಅದು ಒಂದು ಗೆಸ್ಟ್ ಹೌಸ್ ತರ ಮಾಡ್ಕೊಂಡಿದ್ದ ಅವನು. ಅದೊಂದು ಎಕ್ಸ್ಕವೇಷನ್ ಆಗಿದೆ ಈಗ. ಅಲ್ಲಿ ಬೇರೆ ಒಂದು ಕಟ್ಟಡದ ಅವಶೇಷ, ಅರಮನೆಯ ಅವಶೇಷ ಸಿಕ್ಕತ್ತೆ ನಮಗೆ. ಅದು ರವಿವರ್ಮನ ಅರಮನೆ ಅಂತ ಕರೆದ್ವಿ. ಆಮೇಲೆ ಅನೇಕ ಜೈನ ವಿಗ್ರಹಗಳೆಲ್ಲ ಸಿಗತ್ತೆ. ಅಲ್ಲಿ ಜೈನ ತೀರ್ಥಂಕರರ ವಿಗ್ರಹ ಎಲ್ಲ ಸಿಗತ್ತೆ. ಕದಂಬರ ಅನಂತರ ಜೈನರು ಆಗುತ್ತಾರೆ. ಮೂಲ ಬ್ರಾಹ್ಮಣರಾಗಿದ್ರು ಕೂಡ ಅನಂತರ ಜೈನರಾಗಿ ಕನ್ವರ್ಟ್ ಆದ್ರು, ಜೈನ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ. ಧರ್ಮವನ್ನೇ ಚೇಂಜ್ ಮಾಡಿದ್ರು ಅವರು ಬೇರೆ 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 ಕಾರಣಗಳಿಂದ. ಆ ಸಂದರ್ಭದ ಸ್ಥಿತ್ಯಂತರ ಅದು ಏನೇ ಇರಲಿ. ಸೊ ಅಲ್ಲಿ ಜೈನ ವಿಗ್ರಹಗಳನ್ನ ನಾವು ಕಾಣ್ತೇವೆ ಗುಡ್ನಾಪುರದಲ್ಲಿ. ಆ ಕೆರೆ ವಿಶೇಷ ಅಂತಂದ್ರೆ, ಈಗ ಸದ್ಯಕ್ಕೆ ಅಸ್ತಿತ್ವದಲ್ಲಿರುವ ಕರ್ನಾಟಕದ ಅತ್ಯಂತ ಪ್ರಾಚೀನ ಕೆರೆಗಳಲ್ಲಿ ಅದು ಒಂದು. ಈಗ ಚಂದ್ರವಳ್ಳಿ ಕೆರೆ ಮಯೂರ ಶರ್ಮಾ ಜೀರ್ಣೋದ್ಧಾರ ಮಾಡಿದ್ದು, ಅದೊಂದು ಏನ್ಸಿಯಂಟ್ ಕೆರೆ. ಆದ್ರೆ ಗುಡ್ನಾಪುರ ಕೆರೆ 5ನೇ ಶತಮಾನದ ಕರ್ನಾಟಕದ ಅತ್ಯಂತ ಪ್ರಾಚೀನ ಕೆರೆಗಳಲ್ಲಿ ಇದು ಕೂಡ ಒಂದು. ಕದಂಬರ ವಿಚಿತ್ರ ಅಂದ್ರೆ ಕೃಷಿಗೆ ಬಳಸಲ್ಪಡ್ತಾ ಇತ್ತು, ಇಂದಿಗೂ ಬಳಸಲ್ಪಡ್ತಾ ಇದೆ. ಆಫ್ಟರ್ 1500 ವಿಚಿತ್ರ ನೋಡಿ, 1500 ವರ್ಷಗಳ ನಂತರವೂ ಆ ಕೆರೆ ಯಾವ ಉದ್ದೇಶಕ್ಕೆ ಹಿಂದೆ ನಿರ್ಮಾಣ ಆಯ್ತೋ ಅದೇ ಉದ್ದೇಶಕ್ಕೆ ಈಗಲೂ ಬಳಸಲ್ಪಡ್ತಾ ಇದೆ. ವಿಚಿತ್ರ ಅಲ್ವಾ ಇದು? 1500 ವರ್ಷದ ನಂತರ. ಇದು ಆ ಕೆರೆಯ ಒಂದು ಶ್ರೇಷ್ಠತೆ, ಗುಡ್ನಾಪುರ ಕೆರೆಯ ಶ್ರೇಷ್ಠತೆ. ಎಷ್ಟು ಸಮೃದ್ಧವಾದ ಕೆರೆ ಅದು. ಅದು ಬತ್ತಿ ಹೋಗುವ ಕೆರೆಯೇ ಅಲ್ಲ, ಅದು ಸಮೃದ್ಧವಾದ ಕೆರೆ. ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಪ್ರಾಚೀನ ಸಮೃದ್ಧ ಕೆರೆ ಆ ಗುಡ್ನಾಪುರ ಕೆರೆ. ಸೊ ಆ ರವಿವರ್ಮನ ಕಾಲದಲ್ಲಿ ನಿರ್ಮಾಣವಾದಂತ ಕೆರೆ ಅದು. ಹೀಗಾಗಿ ನಮ್ಗೆ ಗುಡ್ನಾಪುರ ಕೂಡ ಒನ್ ಆಫ್ ದ ಏನ್ಸಿಯಂಟ್ ಸೈಟ್ ಆಫ್ ಕರ್ನಾಟಕ ಅಂತಾನೆ ನಾವು ಕನ್ಸಿಡರ್ ಮಾಡ್ತೇವೆ. ಅಲ್ಲಿ ಎಕ್ಸ್ಕವೇಷನ್ ಎಲ್ಲ ಆಗಿದೆ. ಎಕ್ಸ್ಕವೇಷನ್ ಆಗಿ ಉತ್ಖನನದಲ್ಲಿ ನಮಗೆ ಬೇರೆ ಬೇರೆ ಕುರುಹುಗಳೆಲ್ಲ ಸಿಕ್ಕಿದೆ. ಆ ಕುರುಹು ಈಗ ಬನವಾಸಿಯಲ್ಲೂ ಕೂಡ ಬೇರೆ ಬೇರೆ ಎಕ್ಸ್ಕವೇಷನ್ ಆಗಿದೆ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ. ಈ ಬನವಾಸಿ ಅಂತ ತಗೊಂಡ್ರೆ ಅದು ಬಿಫೋರ್ ಶಾತವಾಹನ, ಬಿಫೋರ್ ಕದಂಬ ಅಲ್ಲ, ಬಿಫೋರ್ ಶಾತವಾಹನ. ಇಟ್ ವಾಸ್ ಒನ್ ಆಫ್ ದ ಮೇಜರ್ ಸೆಂಟರ್ ಫಾರ್ ಬುದ್ಧಿಸಂ. ಬೌದ್ಧ ಧರ್ಮದ ತುಂಬಾ ಪ್ರಸಿದ್ಧ ಕೇಂದ್ರ. ಅಲ್ಲಿ ಅನೇಕ ಬೌದ್ಧ ಕುರುಹುಗಳನ್ನ ಇಂದಿಗೂ ನೋಡ್ಬೋದು.
ಎಕ್ಸ್ಕವೇಷನ್ ಅಲ್ಲಿ ಕೂಡ 5ನೇ ಲೇಯರ್ಸ್ ಅಲ್ಲಿ ಮೋಸ್ಟ್ 5ನೇ ಲೇಯರ್ಸ್ ಅಲ್ಲಿ ಬೌದ್ಧ ಧರ್ಮದ ಸಂಬಂಧಪಟ್ಟಂತ ಕುರುಗಳೇ ಸಿಕ್ಕಿವೆ. ಅನೇಕ ಸ್ತೂಪಗಳನ್ನ ಕಂಡುಹಿಡಿದಿದ್ದಾರೆ. ಹೂವಿನ ತೊಟ್ಟಿಲು ಅಂತ ಒಂದು ಪ್ರದೇಶ ಇದೆ ಅಲ್ಲಿ ಬನವಾಸಿಯಲ್ಲಿ. ಅವೆಲ್ಲ ಬೌದ್ಧರ ಕಾಲದ ಕುರುಹುಗಳನ್ನ ಸೂಚಿಸುವಂತ ಪ್ರದೇಶಗಳೇ, ಸೈಟ್ಸ್ ಗಳೇ ಆಗಿವೆ. ಮತ್ತೆ ಈಗಲೂ ಕೂಡ ಬನವಾಸಿ ಕೋಟೆಯ ಒಳಗೆ ಇದೆ. ಆಶ್ಚರ್ಯ ಆಗ್ಬೋದು. ಈಗ ಓಲ್ಡ್ ಬನವಾಸಿ ಇದೆಯಲ್ಲ, ಮಧುಕೇಶ್ವರ ದೇವಾಲಯ, ಅದು ಕೋಟೆಯ ಒಳಗಡೆನೆ ಇರೋದು. ಅಂದ್ರೆ ಕೋಟೆ ಗೋಡೆ ಇದೆ. ನಾನು ಗೋಡೆ ಮೇಲೆಲ್ಲ ಓಡಾಡಿದ್ದೀನಿ. ಕೋಟೆ ಗೋಡೆ ಮೇಲೆ ಓಡಾಡಿದ್ದೀನಿ. ಕೋಟೆ ಗೋಡೆ 60 ಅಡಿ ಎತ್ತರ ಇದೆ. 60 ಅಡಿ ಎತ್ತರ, ಒಂದು 15ರಿಂದ 20 ಅಡಿ ಅಗಲ ಇದೆ ಗೋಡೆ. 6-7 ಜನ ಆರಾಮಾಗಿ ವಾಕ್ ಮಾಡಬಹುದು ಗೋಡೆ ಮೇಲೆ. ಅಂತ ಬೃಹತ್ ಕೋಟೆ ಗೋಡೆ. ಸಾಮಾನ್ಯ ಗೋಡೆ ಅಲ್ಲ ಅದು, ಬನವಾಸಿಯ ಕೋಟೆ ಗೋಡೆ. ಅದು ಕರ್ನಾಟಕದ ಅತ್ಯಂತ ಪ್ರಾಚೀನ ಕೋಟೆ. ಅದ್ರ ಕೋಟೆ ಸ್ಪಷ್ಟವಾಗಿ ಕಾಣಲ್ಲ ನಮಗೆ, ಬಿಕಾಸ್ ಆತರ ವ್ಯವಸ್ಥೆ ಆಗ್ಬಿಟ್ಟಿದೆ ಅಲ್ಲಿ. ಈಗ ಮರಗಳು ಅಥವಾ ಮಟ್ಟಿಗಳೆಲ್ಲ ಬೆಳೆದು ಅಥವಾ ಕಟ್ಟಡಗಳೆಲ್ಲ ಬಂದು ನಮ್ಗೆ ಆ ಕೋಟೆ ಅಸ್ತಿತ್ವ ಸ್ಪಷ್ಟವಾಗಿ ಕಾಣಲ್ಲ. ಆದ್ರೆ ನೋಡಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ ಈಗಲೂ ಕೂಡ ಬನವಾಸಿ, ಓಲ್ಡ್ ಬನವಾಸಿ ಕೋಟೆಯ ಒಳಗಡೆನೆ ಇರೋದು. ಕೋಟೆಯ ಒಳಗಡೆನೆ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಕೋಟೆಯ ಒಳಗಡೆನೆ ಬನವಾಸಿ ಇರೋದು ಈಗ. ಸೊ ಆ ಮಧುಕೇಶ್ವರ ದೇವಾಲಯ ಕೂಡ ಹಾಗೆ, ಬನವಾಸಿ ಮಧುಕೇಶ್ವರ ದೇವಾಲಯ ಅದು ಯಾವುದೇ ಒಂದು ಪೀರಿಯಡ್ ಅಲ್ಲಿ ನಿರ್ಮಾಣ ಆಗಿದ್ದಲ್ಲ. ಈಗ ನಾವು ನೋಡ್ತಾ ಇರುವಂತ ಅದು ಬೇರೆ ಬೇರೆ ಕಾಲದಿಂದ ವಿಸ್ತರಣೆಯಾದ ದೇವಾಲಯ. ಕದಂಬರಿಂದ ಹಿಡಿದು ಆಮೇಲೆ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಸೋದೆ ಅರಸರವರೆಗೆ ವಿಸ್ತರಣೆಯಾದ ದೇಗುಲವನ್ನು ನಾವೀಗ ನೋಡ್ತಾ ಇರೋದು. ಯಾವುದೇ ಒಂದು ರಾಜ ಒಂದು ಪೀರಿಯಡ್ ಅಲ್ಲಿ ಕಟ್ಟಿದ್ದಲ್ಲ. ಬೇರೆ ಬೇರೆ ಅರಸರು ಬೇರೆ ಬೇರೆ ಕಾಲದಲ್ಲಿ ವಿಸ್ತರಣೆ ಮಾಡಿದ ದೇವಾಲಯ ಬನವಾಸಿ ಮಧುಕೇಶ್ವರ ದೇವಾಲಯ. ಹೀಗಾಗಿ ಆ ದೇವಾಲಯ ಬಹಳ ವಿಚಿತ್ರವಾಗಿದೆ. ನೀವು ಗಮನಿಸಿ, ಅದರ ಆರ್ಕಿಟೆಕ್ಚರೇ ಬೇರೆ. ಅದು ನೋಡಿದ ತಕ್ಷಣ ಬನವಾಸಿ ದೇವಾಲಯ ಅಂತ ಐಡೆಂಟಿಫೈ ಮಾಡಬಹುದಲ್ವಾ. ಇಟ್ ಈಸ್ ಬಿಕಾಸ್ ಆಫ್ ದಿ ಮುಂಚಾಚು. ಅದರ ಮುಂಚಾಚು ಇದೆಯಲ್ಲ, ಅದು ಬೇರೆ ಯಾವ ಟೆಂಪಲ್ ಅಲ್ಲೂ ಅಷ್ಟು ಸುದೀರ್ಘವಾದ ಮುಂಚಾಚನ್ನ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾಕಿದೆ ಅಂತಂದ್ರೆ, ಬನವಾಸಿ ಒಂದೇ ಅಲ್ಲ, ಕೆಲವು ಬೇರೆ ಮಲೆನಾಡಿನ ಬೇರೆ ಬೇರೆ ದೇವಾಲಯಗಳಿಗೂ ನಾವು ಮಳೆ ಹೆಚ್ಚು ಬೀಳುವ ಪ್ರದೇಶದಲ್ಲಿ ಮುಂಚಾಚುಗಳನ್ನು ನಿರ್ಮಾಣ ಮಾಡುವ ಪದ್ಧತಿ ಇರ್ತಾ ಇತ್ತು. ಸೊ ಅದು ನಮ್ಮ ವಾಸ್ತುಶಿಲ್ಪ ಶೈಲಿಯಲ್ಲಿ ಆ ತರದ ಒಂದು ಪರಿಭಾಷೆ ಇದೆ, ಆ ತರ ಒಂದು ನಂಬಿಕೆ ಇದೆ. ಹೀಗಾಗಿ ಅದು ಒಂದು ಐಡೆಂಟಿಟಿ. ಆ ಮಧುಕೇಶ್ವರ ದೇವಾಲಯದ ಐಡೆಂಟಿಟಿ ಆ ದೇವಾಲಯದ ಮುಂಚಾಚು ಮತ್ತು ಅಲ್ಲಿನ ನವರಂಗ ಮಂಟಪ, ಅತ್ಯಂತ ಬ್ಯೂಟಿಫುಲ್ ನವರಂಗ ಮಂಟಪ, ಜೊತೆಗೆ ನಂದಿ, ಬನವಾಸಿ ನಂದಿ ಕೂಡ, ಮತ್ತೆ ಬನವಾಸಿಯ ಕಲ್ಲಿನ ಮಂಚ, ಸೋದೆ ಅರಸರ ಕಾಲದ ಕಲ್ಲಿನ ಮಂಚ, ಆಮೇಲೆ ತ್ರೈಲೋಕ್ಯ ಮಂಟಪ, ಬನವಾಸಿಯ ಮಧುಕೇಶ್ವರ. ಅದು ಮಧುಕೇಶ್ವರ ಹೆಸರು ಬರ್ಲಿಕ್ಕೆ ಕಾರಣ ಕೂಡ ಅಲ್ಲಿ 2 ವಿವರಣೆಗಳಿದೆ. ಒಂದು, ಅಲ್ಲಿ ವಿಷ್ಣು ಮತ್ತೆ ಈಶ್ವರ ಎರಡರ ಸಾನ್ನಿಧ್ಯ ಇದೆ ಅಲ್ಲಿ. ಅದು ಒಂದು ವಿಷ್ಣುವಿನ ವಿಗ್ರಹ ಕೂಡ ಇದೆ, ಅಪರೂಪದ್ದು, ತುಂಬಾ ಪ್ರಾಚೀನ. 7-8ನೇ ಶತಮಾನದ ವಿಷ್ಣುವಿನ ವಿಗ್ರಹ ಕೂಡ ಇದೆ. ಹೀಗಾಗಿ ಅಲ್ಲಿ ವಿಷ್ಣು ಮತ್ತು ಶಿವ ಇಬ್ಬರ ಸಾನ್ನಿಧ್ಯವನ್ನ ಸೂಚಿಸುವಂತದ್ದು ಮಧುಕೇಶ್ವರ. ಕೇಶವ, ಮಧು ಮತ್ತೆ ಕೇಶವ. ಇನ್ನೊಂದು ವಿಮರ್ಶೆ ಏನಾಗತ್ತೆ ಅಂತಂದ್ರೆ, ಅದು ಈ ಜೇನುತುಪ್ಪದ ಕಲರ್ ಅಲ್ಲಿ ಇದೆ. ಮಧು ಅಂದ್ರೆ ಜೇನು, ಆ ಕಾರಣಕ್ಕೋಸ್ಕರ ಮಧುಕೇಶ್ವರ. 2 ವಿಮರ್ಶೆಗಳನ್ನು ಮಾಡ್ತಾರೆ ಮಧುಕೇಶ್ವರನ ಹೆಸರಿಗೆ ಸಂಬಂಧಪಟ್ಟಂತೆ. 2 ತೆಗೆದು. ಮತ್ತು ಒಂದಿದೆ ಮಧುಕೈಠವ. ಮಧುಕೈಠವ ಇಬ್ಬರು ಪುರಾಣದ ಹಿನ್ನೆಲೆ. ಮಧು ಮತ್ತು ಕೈಠವ ಅರಸರ ಮರಣವನ್ನ ವಿಷ್ಣು ಮಾಡಿದ ಹಿನ್ನೆಲೆಯಲ್ಲಿ ಕೈಠವೇಶ್ವರ, ಒಬ್ಬ ರಾಕ್ಷಸನ ಹೆಸರು ಆ ರೀತಿಯಾಗಿ ತಳುಕು ಹಾಕೊಂಡು ಅಲ್ಲಿ ಕುಬಟೂರು ಅಂತ ಇದೆ. ಕುಬಟೂರಿನಲ್ಲಿ ಕೈಠವೇಶ್ವರ, ಬನವಾಸಿಯಲ್ಲಿ ಮಧುಕೇಶ್ವರ. ಹಿಂಗಾಗಿ ಸ್ಥಾಪನೆ ಆಯಿತು. ಇದು ಪೌರಾಣಿಕ ನಂಬಿಕೆ. ನೋಡಿ, ನಾನು 3 ಹೇಳಿದೆ. ಒಂದು
ಮಧು ಮತ್ತು ಕೈಠವ, ಹ್ಮ್ ಇನ್ನೊಂದು ಜೇನುತುಪ್ಪ, ಹೌದು, ಮತ್ತೊಂದು ಶಿವ ವಿಷ್ಣು ಮಧು ಕೇಶವ. ಆತರ ಕೇಶವನ ಪ್ರಯೋಗ, 3 ರೀತಿಯ ಪರ್ಸೆಪ್ಷನ್. ಆ 3 ರೀತಿ ಬೇರೆ ಬೇರೆ ಪರ್ಸೆಪ್ಷನ್ ಇದೆ ಮಧುಕೇಶ್ವರನ ಹೆಸರಿಗೆ. ಅಲ್ಲಿ ಕೇಶವನ ಪ್ರಯೋಗ ಇದೆಯಲ್ಲ, ಹೌದು, ಅದು ಅಲ್ಲಿ ವಿಷ್ಣುವನ್ನ ಪ್ರತಿನಿಧಿಸ್ತದೆ. ಹೀಗಾಗಿ ಪುರಾಣ ಮತ್ತೆ ಬೇರೆ ಬೇರೆ ನಂಬಿಕೆಗಳಿಂದ ಇದನ್ನ ಪರಿಭಾಷಿಸುವಂತ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಮಧುಕೇಶ್ವರನಿಗೆ ಸಂಬಂಧಪಟ್ಟಾಗ. ಇನ್ನೂ ಒಂದು ಸಂಗತಿಯನ್ನ ನಾನು ಹೇಳಬೇಕು ಅಂತಂದ್ರೆ ಪಂಪ. ಬನವಾಸಿ ಅಂದ್ರೆ ಪಂಪ ಅಂದ್ರೆ ಬನವಾಸಿ ನೆನಪಾಗ್ಲೇಬೇಕು. ಪರಸ್ಪರ ಅನ್ಯೋನ್ಯತೆ ಇದೆ. ಎಲ್ಲಿಯ ಪಂಪ ಎಲ್ಲಿಯ ಬನವಾಸಿ ಅಲ್ವಾ? ಪಂಪ ಎಲ್ಲಿಯವನು ಬನವಾಸಿಗೆ ತಳುಕು ಹಾಕೊಂಡಿದ್ದಾನೆ. ಹೇಗೆ ಅಂತಂದ್ರೆ ಬನವಾಸಿಯನ್ನು ಅಷ್ಟು ಇಷ್ಟಪಟ್ಟಿದ್ದ. ಕಾರಣ ಅಷ್ಟೇ, ಬನವಾಸಿ ನಾನು ಮುಂದಿನ ಜನ್ಮದಲ್ಲಿ ಇಲ್ಲಿ ದುಂಬಿಯಾಗಿ ಆದ್ರೂ ಹುಟ್ಟಬೇಕು ಅಂತ ಹೇಳ್ತಾನಲ್ಲ. ಇದ್ರ ಅರ್ಥ ಏನು ಅಂತಂದ್ರೆ ಅಷ್ಟು ಈ ಪ್ರದೇಶವನ್ನ ಇಚ್ಛಿಸಿದ್ದ, ಬಯಸಿದ್ದ, ಇಷ್ಟಪಟ್ಟಿದ್ದ ಅಂತ ಅರ್ಥ. ಆ ಪಂಪನ ಮೆಚ್ಚುಗೆಗೆ ಪಾತ್ರವಾಗಿದ್ದ ಪ್ರದೇಶ ಬನವಾಸಿ. ಅದು ಎಷ್ಟು ಬ್ಯೂಟಿಫುಲ್ ಇರಬಹುದು. ಪಂಪನಂತ ಮಹಾಕವಿನೇ ಅಷ್ಟ ಹಾಡಿ ಹೊಗಳ್ತಾನೆ ಅಂದ್ರೆ ಅದು ಎಷ್ಟು ಸುಂದರ ನಗರವಾಗಿದ್ದಿರಬಹುದು. ಅವನು ಇಲ್ಲಿ ವಾಸ ಮಾಡ್ಲಿಕ್ಕೆ ಇಚ್ಛಪಟ್ಟಿದ್ದ. ಒಂದು ಒಂದು ದುಂಬಿಯಾಗಿ ಆದ್ರೂ ನಾನು ಇಲ್ಲಿ ಹುಟ್ಟಬೇಕು ಅಂತ ಬಯಸಿದ್ದ ಅಂತ ಇವನು ಹೇಳ್ತಾನೆ ಅಂತಂದ್ರೆ, ಪಂಪ ಆದಿಕವಿ ಹೇಳ್ತಾನೆ ಅಂತಂದ್ರೆ ಎಷ್ಟು ಸುಂದರ ನಗರ ಇದಾಗಿರಬಹುದು ಅಂತ ನಾವು ಯೋಚನೆ ಮಾಡಬಹುದು. ಜೊತೆಗೆ ಕಾಳಿದಾಸ, ಕಾಳಿದಾಸ 2 ಕಾಳಿದಾಸರು ಬರ್ತಾರೆ ಇತಿಹಾಸದಲ್ಲಿ. ಅದರಲ್ಲಿ ನಾವು ಈ ಕವಿರತ್ನ ಕಾಳಿದಾಸನ್ನೇ ತಗೊಂಡ್ರು ಕೂಡ ಅದೇ ಕಾಳಿದಾಸ ಇಲ್ಲಿ ಬನವಾಸಿಗೆ ಬಂದಿದ್ದ ಹೇಳೋದಕ್ಕೆ ನಮಗೊಂದಷ್ಟು ಪೂರಕ ದಾಖಲೆಗಳು ಸಿಗ್ತವೆ. ಆಶ್ಚರ್ಯ ಅಲ್ವಾ? ಎಲ್ಲಿಂದ ಇಲ್ಲಿ ಹೆಂಗೆ ಬರಬೇಕು ಅಂತಂದ್ರೆ ಗುಪ್ತ ಕಾಲದಲ್ಲಿ ತಂದ್ರು. ಆ ಗುಪ್ತರಿಗೂ ಮತ್ತು ಬನವಾಸಿ ಕದಂಬರಿಗೂ ವೈವಾಹಿಕ ಸಂಬಂಧ ಇತ್ತು. ಆ ನೆಲೆಯಲ್ಲಿ ರಘುವರ್ಮನ ಕಾಲಾವಧಿಯಲ್ಲಿ ಆ ಕಾಳಿದಾಸ ಇಲ್ಲಿಗೆ ಬಂದಿದ್ದ ಹೇಳುವಂತ ಒಂದು ಸಾಹಿತ್ಯಿಕ ಆಧಾರಗಳು ನಮಗೆ ಸಿಗ್ತವೆ. ಸಾಹಿತ್ಯಿಕ ಇಫ್ ನಾಟ್ ರಾಂಗ್ ಕುಮಾರ್ ಸಂಭವದಲ್ಲಿ ಇರಬಹುದು, ನಮಗೆ ಸಾಹಿತ್ಯಿಕ ಆಧಾರದಲ್ಲಿ ನಮಗೆ ಸಿಗುತ್ತವೆ. ಕಾಳಿದಾಸ ಇಲ್ಲಿಗೆ ಬಂದಿದ್ದ ನೋಡಿ. ಅದಕ್ಕೆ ಜಿಜ್ಞಾಸೆಯಾಗಿ ನಾವು ಪೂರಕವಾಗಿ ಅವನ ವಿವರಣೆಯಲ್ಲಿ ಕಾಳಿದಾಸನ ಶ್ಲೋಕದಲ್ಲೂ ಕೂಡ ಅವನ ಕಾವ್ಯದಲ್ಲೂ ಕೂಡ ಕದಂಬ ವನವಾಸಿನಿ ವಿವರ ಬರ್ತದೆ ನೋಡಿ. ಅದಕ್ಕೆ ನಾವು ಇದಕ್ಕೆ ತಳುಕು ಹಾಕಬಹುದು. ಅದಕ್ಕೂ ಆ ದಾಖಲೆಗೂ ಅವನ ವಿವರಣೆಗೂ ಕದಂಬ ವನವಾಸಿನಿ. ಕದಂಬ ಅಂತಂದ್ರೆ ಕದಂಬ ವೃಕ್ಷಕ್ಕೆ ಅಷ್ಟು ದೊಡ್ಡ ಸ್ಥಾನ ಇದೆ. ಈಶ್ವರ ಮತ್ತು ಕೃಷ್ಣ, ಪಾರ್ವತಿ ಈ ಮೂವರಿಗೂ ಅತ್ಯಂತ ಪ್ರಿಯವಾದ ಪುಷ್ಪ ಕದಂಬ ಪುಷ್ಪ. ಕದಂಬ ವೃಕ್ಷ ಅಂದ್ರೆ ಈಚಲು ವೃಕ್ಷ ಅಂತ ಕೆಲವು ಜನ ತಪ್ಪು ವಿವರಣೆ ಕೊಡ್ತಾರೆ. ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಹುಚ್ಚು ವಿವರಣೆ ಅದು, ಅರ್ಥ ಇಲ್ಲದ ವಿವರಣೆ ಅದು. ಕದಂಬ ವೃಕ್ಷ ಅಂದ್ರೆ ಕದಂಬ ವೃಕ್ಷವೇ, ಅದು ಬೇರೆ ಯಾವ್ದಕ್ಕೂ ನಾವು ತಳುಕು ಹಾಕೋ ಅವಶ್ಯಕತೆ ಇಲ್ಲ. ಅದು ಕದಂಬನೆ ಪ್ಯೂರ್ಲಿ. ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಆಧ್ಯಾತ್ಮಿಕ ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ, ಧಾರ್ಮಿಕ ಹಿನ್ನೆಲೆ ಇದೆ, ಧನ್ವಂತರಿ ಹಿನ್ನೆಲೆ ಇದೆ ಒಂದು ವೃಕ್ಷಕ್ಕೆ. ಈಗಲೂ ಕೂಡ ಆ ಭಾಗದಲ್ಲಿ ಹಿಂದೆಲ್ಲ ಇತ್ತಂತೆ. ಅದು ತುಂಬಾ ಜ್ವರ ಬಂದ್ರೆ ಆ ಜ್ವರದ ಶಮನೆಗೆ ಆ ಕದಂಬ ವೃಕ್ಷದ ತೊಗಟೆಯನ್ನ ತೆಗೆದು ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಜ್ವರ ಕಡಿಮೆ ಆಗುತ್ತೆ ಅಂತ ಬರ್ತದೆ. ಧನ್ವಂತರಿ ಔಷಧಿ ಗುಣ, ಧನ್ವಂತರಿ ಗುಣ. ಧಾರ್ಮಿಕ ಗುಣ ಅಂತಂದ್ರೆ ಪುರಾಣ ಕಾಲದಿಂದಲೂ ಶಿವ, ಪಾರ್ವತಿ, ಕೃಷ್ಣನಿಗೆಲ್ಲ ತುಂಬಾ ಪ್ರಿಯವಾದ ಪುಷ್ಪ ಅದು ಯಾವುದು? ಕದಂಬ ಪುಷ್ಪ. ಈಗಲೂ ನೋಡಿ ಕದಂಬ ಪುಷ್ಪ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತಂದ್ರೆ ಅದರಷ್ಟು ಸುಂದರವಾದ ಹೂವೇ ಇಲ್ವೇನೋ ಅನ್ಸುತ್ತೆ ನಮ್ಗೆ, ಅಂತ ಚಂದದ ಹೂವು ಅದು. ಹೀಗಾಗಿ ಕಾಳಿದಾಸ ಆ ಕಾರಣಕ್ಕೋಸ್ಕರ ಕದಂಬ ವನವಾಸಿನಿ ಅಂತ ಬಳಸ್ತಾನೆ. ಅದಕ್ಕಿರುವಂತ ಒಂದು ಧಾರ್ಮಿಕ, ಬಹಳ ಅಪರೂಪದ ಧಾರ್ಮಿಕ ಇದರಿಂದ
ಅದಕ್ಕೆ ತನ್ನದೇ ಆದಂತಹ ಒಂದಷ್ಟು ಬಹುಶಃ ಕಾಳಿದಾಸ ಅಂತಂದ್ರೆ ಉಜ್ಜಯಿನಿ, ಕಾಳಿದಾಸ ಅಂದ್ರೆ ನಾರ್ತ್ ಬಳಸ್ತಾರೆ. ಆದ್ರೆ ಈ ದಕ್ಷಿಣಕ್ಕೂ ಅವನ ಸಂಬಂಧವನ್ನು ನಾವು ಈ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಇದು ಇರೋದ್ರಿಂದ, ಕುರುಹುಗಳು ಇರೋದ್ರಿಂದ, ಎವಿಡೆನ್ಸ್ ಇರೋದ್ರಿಂದ ನಾವು ಹೇಳ್ತಾ ಇರೋದು. ಹೌದು ಅಲ್ವಾ? ಹೀಗಾಗಿ ಇಂಥ ಒಂದು ಅದ್ಭುತವಾದಂತಹ ಪ್ರದೇಶ ನಮ್ಮ ವನವಾಸಿ ಮತ್ತು ಗುಡ್ನಾಪುರಕ್ಕೆ ಇಷ್ಟೊಂದು ಅದ್ಭುತವಾದ ಇತಿಹಾಸ ಇದೆ. ಎಂತ ಇದಲ್ವಾ? ಹಾಗೇನೆ ಗುಡ್ನಾಪುರ ಅಂತ ಬಂದ ತಕ್ಷಣ ಅಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ರಿ, ಅಲ್ಲಿ ಒಂದು ಶಾಸನ ಇದೆ, ರವಿವರ್ಮನ ಶಾಸನ. ಆ ಶಾಸನ ಎಂಥ ಎರಡು ಸಂಗತಿಗಳಿಂದ ವಿಶೇಷ. ಒಂದು, ಆ ಪ್ರದೇಶದ ಐತಿಹಾಸಿಕ ಹಿನ್ನೆಲೆ ಹೇಳ್ತದೆ. ನಾನು ಹೇಳಿದ್ನಲ್ಲ, ಗುಡ್ಡ ತಟಾಕ, ಅದನ್ನ ಅವನು ಕಟ್ಟಿಸಿದ ಹೇಳುವ ಮಾಹಿತಿಯನ್ನ ಆ ಶಾಸನ ಕೊಡ್ತದೆ. ಇನ್ನೊಂದು, ಕದಂಬರ ರಾಜಕೀಯ ಇತಿಹಾಸದ ಮೇಲೆ ಬೆಳಕನ್ನ ಚೆಲ್ಲುತ್ತದೆ. ಈಗ ಉದಾಹರಣೆಗೆ ಮಯೂರ ಕಂಚಿಗೆ ಹೋಗಿದ್ದು ಯಾರು, ಅವನ ಅಜ್ಜನ ಜೊತೆ, ಬಂಧುಸೇನ ತಂದೆ, ಆ ಅಜ್ಜ ಮತ್ತು ಆ ಅಜ್ಜನೇ ಮಯೂರನ ಗುರುವಾಗಿದ್ದ ಹೇಳುವ ಮಾಹಿತಿಯನ್ನ ಈ ಶಾಸನ ನಮಗೆ ತಿಳಿಸ್ತದೆ. ರವಿವರ್ಮನ ಶಾಸನ. ಹೌದು, ರವಿವರ್ಮನ ಶಾಸನ. ಅದು ಬ್ರಾಹ್ಮಿ ಲಿಪಿ ಶಾಸನ. ಹೌದು, ಬ್ರಾಹ್ಮಿ ಲಿಪಿ. ಬ್ರಾಹ್ಮಿ ಲಿಪಿಯ ಶಾಸನ ಅದು. ಲಿಪಿ ಬ್ರಾಹ್ಮಿನೇ. ಆ ಶಾಸನದಲ್ಲಿರುವ ವಿಷಯ ಹೇಳ್ತಾ ಇದ್ದೇನೆ. ಎರಡು ಪ್ರಮುಖ ಸಂಗತಿಗಳಿಗಿಂತ ಅದು ಪ್ರಮುಖ. ಒಂದು, ಆ ಗುಡ್ಡ ತಟಾಕದ ಪ್ರಾಮುಖ್ಯತೆ ಹೇಳ್ತದೆ. ಇನ್ನೊಂದು, ಕದಂಬರ ರಾಜಕೀಯ ಹಿನ್ನೆಲೆಯನ್ನ ಗಟ್ಟಿಗೊಳಿಸುವಂತ ಶಾಸನ. ಒಂದು ಘಟನೆ. ಹೌದು, ಐತಿಹಾಸಿಕ ಘಟನೆ ಹೇಳ್ತಾ ಇದೆ. ಹೀಗಾಗಿ ಆ ಶಾಸನದ ವಿಶೇಷತೆ ಅದು 5ನೇ ಶತಮಾನದ ಶಾಸನ. ಅದಕ್ಕೀಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಅದಕ್ಕೊಂದು ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ. ಒಳ್ಳೆಯ ವಿಷಯ. ಬಟ್ ಆಶ್ಚರ್ಯ ಅಂತ ಹೇಳಿದ್ರೆ ಲೆವಿಸ್ಗೆ ಸಿಕ್ಕಿಲ್ಲ ಅದು. ಇಲ್ಲ, ಅದು ಪ್ರಕಟ ಆಗಿದೆ. ಅದು ಅವ್ರಿಗೆ ಹೆಂಗ್ ಸಿಕ್ಕದೆ ಹೋಯ್ತು ಏನೋ ಪ್ರಕಟ ಗೊತ್ತಾಗಿಲ್ಲ. ಬಟ್ 70s ಇಂದ ಈಚೆಗೆ ಅದು ಆ ನಂತರ ಬೆಳಕಿಗೆ ಬಂದಿದೆ. ತುಂಬಾ ಆಶ್ಚರ್ಯ ಅಲ್ವಾ? ಗುಲ್ಬರ್ಗದ ಹತ್ರ ಎಲ್ಲೊಂದ್ ಕಡೆ ಎಕ್ಸ್ಕವೇಷನ್ ಮಾಡ್ತಾ ಇರ್ಬೇಕಾದ್ರೆ ಗುಡ್ನಾಪುರ ಬಗ್ಗೆ ಏನೋ ಮಾಹಿತಿ ಸಿಕ್ಕಿ ಎಕ್ಸ್ಕವೇಷನ್ ಆಲ್ಮೋಸ್ಟ್ 74 ತನಕನೂ ಹಾಗೆ 80ರ ದಶಕದಲ್ಲಿ ಆಗಿತ್ತು. ಓಕೆ, ಎಂತ ಇದಲ್ವಾ? ಬಟ್ ಬನವಾಸಿಗೆ ಸಿಕ್ಕಷ್ಟು ಪ್ರಚಾರ ಗುಡ್ನಾಪುರ ಸಿಗ್ಲಿಲ್ಲ ಅಂತಂದ್ರೆ ಅದು ಸ್ವಲ್ಪ ಸೀಮಿತ ಚೌಕಟ್ಟಲ್ಲಿದೆ. ಗುಡ್ನಾಪುರ ಬನವಾಸಿ ಎಷ್ಟು ವಿಸ್ತೃತ ಇಲ್ಲ ಅಲ್ಲಿ. ಅಲ್ಲಿ ಇಷ್ಟೇ, ಮತ್ತೆ ಬೇರೇನಿಲ್ಲ. ಒಂದು ಶಾಸನ, ಇನ್ನೊಂದು ಆ ಉತ್ಖನನದ ನೆಲೆ, ಮತ್ತೊಂದು ಕೆರೆ. ಅಷ್ಟು ಬಿಟ್ಟರೆ ಮತ್ತೇನು ಸಿಗಲ್ಲ ನಮ್ಗೆ, ವಿಶೇಷ ಅಂತ ಏನು ಸಿಗಲ್ಲ. ಸರ್, ಹಾಗಿದ್ರೆ ಕದಂಬರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕದಂಬರು ಆಂಧ್ರ ಪ್ರದೇಶದ ಕಡೆಗೇನಾದ್ರು ಅಥವಾ ಬೆಂಗಳೂರಿನ ಕಡೆಗೇನಾದ್ರು ರಾಜ್ಯಭಾರನ ವಿಸ್ತರಣೆ ಮಾಡಿದ್ರ? ಇಲ್ಲ. ನಾನು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ತಮ್ಮ ಮುಂದೆ ಇದನ್ನ ಪ್ರಸ್ತುತಪಡಿಸ್ತೀನಿ. ನಾನು 3 ಬನವಾಸಿಗಳನ್ನ ಗುರುತು ತಮ್ಗೆ ಈಗಾಗಲೇ ಚರ್ಚೆನೂ ಮಾಡಿ. ಒಂದು ಬನವಾಸಿ ಸಿರ್ಸಿ ಬನವಾಸ, ಇನ್ನೊಂದು ಬನವಾಸಿ ಕನಕಪುರದ ಹತ್ರ ಮಳಲ್ವಾಡಿ ಹತ್ರ ಇರುವಂತಹ ಬನವಾಸಿ, ಮಂತ್ರಾಲಯದ ಹತ್ರ ಒಂದು ಅದೊಂದು ಬನವಾಸಿ. ಈ 3 ಜಾಗದಲ್ಲೂ ಇದಿದೆ. ಮೊನ್ನೆ ಸಹಿತ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಆ ಊರಿನ ಬೋರ್ಡ್ ಅನ್ನ ನಿಲ್ಲಿಸಿ ಅದನ್ನ ಇದೆ. 3 ಕಡೆನೂ ಬನವಾಸಿ ಇದ್ದಿದೆ. ಬಟ್ ನಾನು ಯಾವ್ದೋ ಒಂದು ಹಳೆ ಮ್ಯಾಪ್ ತೆಗೆದಿಟ್ಕೊಂಡ್ರೆ ಆ 3 ಪ್ರದೇಶಗಳು ಸೇರಿದಾಗ ಅದನ್ನ ಭಾಸ ಆಗ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಇಲ್ಲ, ನನ್ಗೆ ನನ್ನ ಅಧ್ಯಯನಕ್ಕೆ ಬಂದ ಹಾಗೆ ಮತ್ತೆ ಇದುವರೆಗೆ ಸಿಕ್ಕ ದಾಖಲೆಗಳ ಹಾಗೆ ಇದು ಒಂದಕ್ಕೊಂದು ಸೇರೋದಿಲ್ಲ. ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಅಷ್ಟೇ ಬಿಟ್ರೆ ಅದೇ ಇಲ್ಲ, ಸಾಧ್ಯ ಇದೆ ಸರ್. ಯಾಕೆ ಅಂತಂದ್ರೆ ಈಗ ನಮ್ಮಲ್ಲಿ ಭಾರತದಲ್ಲಿ ಒಂದೇ ಹೆಸರಿನ ಅನೇಕ ಊರುಗಳು ಎಷ್ಟೋ ಇದೆ, ಒಂದೇ ಅಲ್ಲ. ಹೌದ್ಲಿ ಬನವಾಸಿ ತುಂಬಾ ಇದೆ, ನಮ್ಮ ಭಾಗದಲ್ಲಂತೂ ತುಂಬಾ ಇದೆ. ಇಲ್ಲಿ ನಾವು ರಾಜಕೀಯವಾಗಿ ಶಾಸನಾಧಾರವಾಗಿ ಹೇಳ್ಕೋಣ. ಯಾಕೆ ನಾವು ವಿತ್ ಸೋರ್ಸ್ ಹೇಳ್ಬೇಕು. ಏನೇ ಹೇಳಿದ್ರು ಹಿಸ್ಟ್ರಿಯಲ್ಲಿ ವಿತ್ ಸೋರ್ಸ್. ಅಲ್ಲಿ ಲಾಜಿಕ್ ಗೆ 2ನೇ ಸ್ಥಾನ. ಫಸ್ಟ್ ನಮಗೆ ಪ್ರೂಫ್, ಎವಿಡೆನ್ಸ್. 65 ಶಾಸನ ಸಿಕ್ಕಿದೆ ಇದುವರೆಗೆ ಕದಂಬರದ್ದು. 65 ಶಾಸನಗಳನ್ನು ಓದಿದ್ದೇನೆ ನಾನು. 65 ಶಾಸನಗಳನ್ನು ಅಧ್ಯಯನ ಮಾಡಿದ್ದೇನೆ.
65 ಶಾಸನಗಳನ್ನ ನನ್ನ ಕೃತಿಯಲ್ಲಿ ಮೂಲ ಪಠ್ಯದ ಜೊತೆ ಹಾಕಿದೆ. ಹೀಗಾಗಿ ಆ ನೆಲೆಯಲ್ಲಿ ಹೇಳ್ತಾ ಇರೋದು, ಇಲ್ಲಿ ಇದು ಯಾವುದ್ರ ಉಲ್ಲೇಖನೂ ಬರಲ್ಲ. ಒಂದಲ್ಲಾರು ಬರ್ಬೇಕಿಂತ ಸಂಬಂಧ ಇದ್ರೆ ಎಲ್ಲೂ ಉಲ್ಲೇಖ ಬರಲ್ಲ. ಮತ್ತೆ ಇಲ್ಲಿ ನೀವು ಕನಕಪುರ ಹತ್ರ ಈಗ ಬೆಂಗಳೂರು ಅಲ್ಲಿವರೆಗೂ ಕದಂಬರು ಬರಲೇ ಇಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಕದಂಬರ ಟೈಮ್ ಅಲ್ಲಿ ಇನ್ನೊಂದು ಸಾಮ್ರಾಜ್ಯ ಕರ್ನಾಟಕದಲ್ಲಿ ಇತ್ತು. ಸ್ವಲ್ಪ ಒಂದು 10-20 ವರ್ಷ ನಂತರ ಹುಟ್ಕೊಂಡ ಸಾಮ್ರಾಜ್ಯ ಗಂಗ ಸಾಮ್ರಾಜ್ಯ. ಗಂಗರು ಮತ್ತು ಕದಂಬರು ಸಮಕಾಲೀನರು. ಅವರು ಈ ಗಂಗರು ದಕ್ಷಿಣ ಕರ್ನಾಟಕವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಈ ಮಂಡ್ಯ, ಮೈಸೂರು, ಬೆಂಗಳೂರು ಈ ಭಾಗ ಏನಿದೆಯಲ್ಲ ದಕ್ಷಿಣ ಕರ್ನಾಟಕ, ಇದಿಷ್ಟು ಗಂಗರ ಹಿಡಿತದಲ್ಲಿ ಇತ್ತು. ಇದ್ರ ಸುದ್ದಿಗೆ ಕದಂಬರು ಬರಲೇ ಇಲ್ಲ. ಅವ್ರ ಒಂಥರ ಹಂಚ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು ಒಳ್ಳೆ ರೀತಿಯಲ್ಲಿ. ಅಫ್ಕೋರ್ಸ್ ಒಂದ್ ಸ್ವಲ್ಪ ಯುದ್ಧ ಆಗಿದೆ ಅವರಿಬ್ಬರ ಮಧ್ಯೆ, ದೊಡ್ಡ ಯುದ್ಧ ಎಲ್ಲ ಆಗಿಲ್ಲ. ಸಣ್ಣ ಪುಟ್ಟ ಸಂಘರ್ಷಗಳಾಗಿದೆ, ಅದು ಸಾಂದರ್ಭಿಕ ಸಮಸ್ಯೆಗಳು, ಎಲ್ಲೋ ವ್ಯಾಪಾರನ ಏನೋ ಒಂದು ಆಗಿದೆ. ಬಟ್ ಹಂಚ್ಕೊಂಡು ಆಳ್ವಿಕೆ ಮಾಡ್ತಾ ಇದ್ರು ಹೇಳೋ ಸಿಗತ್ತೆ. ಈ ಉತ್ತರ ಕರ್ನಾಟಕ ಚಿತ್ರದುರ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಈ ಭಾಗ ಏನು ಬಳ್ಳ, ಈ ಭಾಗ ಎಲ್ಲ ಏನಿದೆಯಲ್ಲ, ಧಾರವಾಡ, ಹುಬ್ಳಿ, ಇದಿಷ್ಟು ಕದಂಬರದ್ದು. ಈ ಕಡೆ ಮಂಡ್ಯ, ಮೈಸೂರು, ಇವೆಲ್ಲ ಬೆಂಗಳೂರು, ಈ ಭಾಗ ಎಲ್ಲ ಬಂತಲ್ಲ ದಕ್ಷಿಣ ಕರ್ನಾಟಕ, ಈ ಹಾಸನ, ಇವೆಲ್ಲ ಚಿಕ್ಕಮಗಳೂರು, ಇವೆಲ್ಲ ಗಂಗರು. ಪೂರ್ವ ಕದಂಬ ಅನ್ನೋರು ಯಾರು ಅಲ್ಲ, ಅದರಲ್ಲಿ ಬ್ರಾಂಚಸ್ ಒಬ್ರಲ್ಲ. ಪೂರ್ವ ಕದಂಬರು ಒಂದಲ್ಲ, ಕದಂಬರಲ್ಲೂ ಒಂದು 10-12 ಬ್ರಾಂಚ್ ಇದೆ. ಯಾಕಂದ್ರೆ ಕೊಡಗಿನ ಇತಿಹಾಸ ಪೂರ್ವ ಕದಂಬ. ಅದು ಕದಂಬರದ್ದು ಒಂದು ವಿಚಿತ್ರ ಅಂದ್ರೆ, ಕದಂಬರಷ್ಟು ಶಾಖೆ ಇರುವಷ್ಟು ಬೇರೆ ಯಾವ ಮನೆತನವೂ ಇಲ್ಲ. ವಿಚಿತ್ರ ಅಲ್ವಾ? ಈ ಚಂದ್ರಾವರ ಕದಂಬರು, ಗೋವಾ ಕದಂಬರು, ಹಾನಗಲ್ ಕದಂಬರು, ಪೂರ್ವ ಕದಂಬರು, ಪಶ್ಚಿಮ ಕದಂಬರು, ಹೀಗೆ ಸಿಕ್ಕಾಪಟ್ಟೆ ಇದ್ದಾರೆ. ಅವರು ಬ್ರಾಂಚಸ್ ತುಂಬಾ ಇದೆ, ಅವ್ರ ಕವಲುಗಳು ತುಂಬಾ ಇದೆ. ನಾನು ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಹೆಗ್ಗಡದೇವ ಕೋಟೆ ಇದೆ, ಅಲ್ಲಿ ಹೆಗ್ಗಡದೇವ ಕೋಟೆ ಬೀಚಿನಲ್ಲಿ ಡ್ಯಾಮ್ ಇದೆ. ಕಿತ್ತೂರು ಅಂತ ಒಂದು ಇದು ತೀರ್ಥರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ ತೀರ್ಥರಾಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ. ಶಾಸನದಲ್ಲಿ ಪೂರ್ವ ಕದಂಬರು ಉಲ್ಲೇಖ. ಅದು ಕಾಲಮಾನ ನೋಡ್ಬೇಕು. ನಾನು ಏನಕ್ಕೆ ಹೇಳ್ತಾ ಇದ್ದೆ, ಕಾಲಮಾನದ ಮೇಲೆ ಅದು ತೀರ್ಮಾನ ಆಗುತ್ತೆ ಅಲ್ವಾ? ಯಾಕಂದ್ರೆ ಎಷ್ಟು ವಿಶೇಷಗಳು ಹೇಗಿದೆ ಅನ್ನೋದಕ್ಕೆ ನನಗೆ ಆಶ್ಚರ್ಯ ಆಗಿದ್ದು, ಕೊಡಗು, ಬಹುಶಃ ಕೊಡಗು ಆ ಪ್ರದೇಶಗಳೆಲ್ಲ ಆಲ್ಮೋಸ್ಟ್ ಒಂದು ಇದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಇದಾಗಿತ್ತ ಅಲ್ಲಿ ಶಾಸನಗಳಲ್ಲಿ ಯಾವ್ದು ಉಲ್ಲೇಖ ಸಿಗಲ್ಲ. ಅದು ಆದಿ ಕದಂಬರ 65 ಶಾಸನಗಳಲ್ಲೂ ಅದರಲ್ಲೂ ಉಲ್ಲೇಖ ಕೊಡಗಿನ ಉಲ್ಲೇಖ ಬರಲ್ಲ. ಅದೇ ಹೇಳ್ತನಲ್ಲ, ಅದು ಗಂಗರಿಗೆ ಸುಪರ್ದಿಯಲ್ಲಿ ಬರ್ತಾ ಇತ್ತು. ಕದಂಬರು ಮಾತ್ರ ಇದನ್ನ, ಅದಕ್ಕಾಗಿ ನಾನು ಹೇಳಿದೆ ಕದಂಬರು 13ನೇ ಶತಮಾನದವರೆಗೂ ಇದ್ರು. ಬಟ್ ಅವರೆಲ್ಲ ಕದಂಬರ ಶಾಖೆಗಳು, ಆದಿ ಕದಂಬರ ಅಲ್ಲ ಅವರು. ಆದಿ ಕದಂಬರೇ ಬೇರೆ, ಶಾಖಾ ಕದಂಬರೇ ಬೇರೆ. ಹೀಗಾಗಿ ಬನವಾಸಿ ಕದಂಬರು ಅಂತಂದ್ರೆ ಆದಿ ಕದಂಬರು. ಆ ನಂತರ ಇದ್ದವರೆಲ್ಲ ಆ ಶಾಖಾ ಕದಂಬರು, ಕದಂಬರ ಶಾಖೆಗಳು, ಮೂಲ ಬೇರು ಇದು. ಎಸ್, ಇಲ್ಲಿದ್ದ ಹಲವಾರು ರೀತಿಯ. ನಾನು ಆ ಶಾಖೆ, ಕದಂಬರ ಶಾಖೆಯ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಆದಿ ಕದಂಬರು ಮೂಲ ಬೇರನ್ನ ಬೇರು ಪ್ರಾಮುಖ್ಯ ಕೊಟ್ಟಿದ್ದ. ಬಹಳ ವಿಶೇಷವಾಗಿತ್ತು ಸರ್ ಇದು. ತುಂಬಾ ಚೆನ್ನಾಗಿ ಬನವಾಸಿ ಕದಂಬರ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಬಹಳಷ್ಟು ವಿಶೇಷಗಳು ಅಲ್ಲಿ ಇದೆ. ಹೇಳ್ತಾ ಹೋದ್ರೆ ಅಲ್ಲಿ ವಸಂತೋತ್ಸವ ಆಗ್ತಾ ಇದೆ, ಕದಂಬೋತ್ಸವ ಆಗ್ತಾ ಇದೆ. ಇದೆಲ್ಲ ಬಹಳ ವಿಶೇಷ ಇದೆ. ಹಾಗೆ ಒಂಚೂರು ನಾವು ಮುಂದುವರಿಯೋದಾದ್ರೆ, ಪಕ್ಕದಲ್ಲೇ ನದಿ ಹರ್ಕೊಂಡು ಹೋಗುತ್ತೆ, ಅದು ಒಂಥರ ಆ ಪ್ರೀತಿಯಿಂದ ಕನ್ನಡ ಇದನ್ನ ಅಪ್ಕೊಂಡ ರೀತಿಯಲ್ಲಿ ಅದು ಹೋಗುತ್ತೆ. ಅದು ಪ್ರಾಚೀನ ನದಿ, ವರ್ಧಾ ನದಿಯ ದಂಡೆಯ ಮೇಲೆ ಮುದುಕೇಶ್ವರ ಪ್ರತಿಷ್ಠಾಪನೆ ಆದದ್ದು ಆ ಪ್ರದೇಶದ ಪ್ರಾಮುಖ್ಯತೆ ಹೆಚ್ಚಾಗಲಿಕ್ಕೆ ಕಾರಣ. ವರ್ಧಾ ನದಿ ಮೊದಲು ಪ್ರಾಚೀನ ಕಾಲದಲ್ಲಿ ಎಷ್ಟು ಪ್ರಖರವಾಗಿ ಹರಿತಾ ಇತ್ತೋ ಈಗಂತೂ ಇಲ್ಲ. ಎಲ್ಲೋ ಒಂದ್ ಸ್ವಲ್ಪ ಬೆಳಲಿದೆ ಏನು ಅಂತ ಅನಿಸ್ತದೆ ನಮ್ಗೆ. ಆತರ ಅನಿಸ್ತದೆ. ಯಾಕೆಂದ್ರೆ
ಅಷ್ಟು ದೊಡ್ಡ ಸಾಮ್ರಾಜ್ಯದ ಸ್ಥಾಪನೆಗೆ ಸಾಕ್ಷಿಯಾಗಿದ್ದಂತ ನದಿ. ಹೌದು. ಆ? ಈಗ ಮಯೂರನನ್ನು ನೋಡಿದ ಯಾವ್ದಾದ್ರು ಒಂದು ಜೀವ ಇದ್ರೆ ಈಗ ಅದು ವರದೆ ಮಾತ. ಹೌದು. ಆ ವರದೆ ಈಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಬಲಿಷ್ಠಲಾಗಿದ್ದಾರೆ. ಅದೊಂದು ಸಮಸ್ಯೆ. ಉತ್ತರ ಕನ್ನಡದಲ್ಲಿ ಅದು ಒಂಥರ ಆ ಪ್ರದೇಶದ ಸೌಲ್ಕೊಂಡು ಶಿವಮೊಗ್ಗ ಕಡೆ ಹೋಗ್ಬಿಟ್ಟು ಹಾವೇರಿ ಕಡೆ ಹೋಗೋದು. ಹೌದು, ನಿಜ ನಿಜ. ಮತ್ತೆ ಪ್ರಣವೇಶ್ವರ ಟೆಂಪಲ್. ಆ ಪ್ರಣವೇಶ್ವರ ಟೆಂಪಲ್ ಕೂಡ ಒನ್ ಆಫ್ ದ ಏನ್ಸಿಯಂಟ್ ಟೆಂಪಲ್ ಆಫ್ ಕರ್ನಾಟಕ. ಅವು ಶಾತವಾಹನರ ಪೀರಿಯಡ್ ಅಲ್ಲೇ ಸ್ಥಾಪನೆ ಆದದ್ದು. ಆ ನಂತರ ಅದು ಕದಂಬರು ಅದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಬಹಳ ಚೆನ್ನಾಗಿ. ಸೊ ಕದಂಬರ ಬಗ್ಗೆ ಅದ್ಭುತವಾದಂತ ಒಂದು ಇದು ಸರ್. ಯಾಕಂದ್ರೆ ನಾವೆಲ್ಲ ಕೆಲವು ವಿಷಯಗಳು ಮಾತಾಡ್ತೀವಿ, ಬಾಯಿ ಸುಪ್ಲಕ್ಕೋಸ್ಕರ ಮಾತಾಡ್ತೀವಿ. ವಿಶದವಾಗಿ ಅದ್ರ ಅರ್ಥಪೂರ್ಣವಾಗಿ ಮಾತಾಡೋದು ಅಂತ ಹೇಳಿದ್ರೆ ನಿಮ್ಮಂತವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಮತ್ತಷ್ಟು ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋದು.